ಜಾಯಿನ್ ಆಗ್ಬೇಕಾದ್ರೆ ನನಗಿದ್ದು ಜಸ್ಟ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋಣ ಅಂತಾನೆ ಜಾಯಿನ್ ಆಗಿದ್ದು. ಹಾಗೆ ಸೌಮ್ಯನ್ ಕೇಳಿದೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಹಂಗೆ ನಾವು ಬಿಸ್ನೆಸ್ ಮಾಡಬಹುದಾ ಅಂತ. ಸೊ ಅವ್ರಂದ್ರು ಹಾ ಹೌದು ಮಾಡ್ಬೋದು, ಒಂದು ಸ್ಕಿನ್ ಕೇರ್ ಸೆಷನ್ ಇದೆ ಜಾಯಿನ್ ಆಗಿ ನೋಡೋಣ ಅಂತ ಅಂದ್ರು. ಸರಿ ಅನ್ಬಿಟ್ಟು ನಾನು ಅವಾಗೆಲ್ಲ ಆಫ್ಲೈನ್ ಸೆಷನ್ಸ್ ಇರ್ತಿತ್ತು. ಸೊ ನಾನು ನಮ್ಮ ಬ್ರಾಂಚ್ ಆಫೀಸಿಗೆ ಹೋಗಿದ್ದೆ ಸೆಷನ್ ಅಟೆಂಡ್ ಮಾಡಕ್ಕೆ. ನನಗೆ ಅಲ್ಲಿ ಹೋದಾಗ್ಲೇ ತುಂಬಾ ಖುಷಿ ಆಯ್ತು. ಏನೋ ಒಂಥರ ಓಕೆ ನಾವ್ ಮನೇಲಿದ್ದೂನು ಮಾಡ್ಬೋದು ಅಂದ್ರೆ ಯಾಕೆ ಮಾಡ್ಬಾರ್ದು ಅಂತ ನಾನು ಈ ಫೀಲ್ಡ್ ನಾನ್ ಚೂಸ್ ಮಾಡ್ಕೊಂಡೆ. ಈಗ ಓಕೆ 2 years ಇಂದ ಮಾಡ್ತಾ ಇದೀನಿ. ಈಗ 9% ಲೆವೆಲ್ ರೀಚ್ ಆಗಿದ್ದೀನಿ. ನೆಕ್ಸ್ಟ್ ಡ್ರೀಮ್ ಇರೋದು ಮ್ಯಾನೇಜರ್ ಟೈಟಲ್ ಅಚೀವ್ ಮಾಡ್ಬೇಕಂತ. ಅದನ್ನು ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಂತೀನಿ ನಾನು. ಹಾಗೆ ಮಕ್ಳಿಗೂ ಟೈಮ್ ಕೊಟ್ಕೊಂಡು ನಮ್ಗೂ ನಾವು ಟೈಮ್ ಕೊಟ್ಕೊಂಡು ಸ್ವಲ್ಪ ನಮ್ದು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಎಲ್ಲ ನಾವು ಮಾಡ್ಬೋದು ಅಂದ್ರೆ ಯಾಕೆ ಜಾಯಿನ್ ಆಗ್ಬಾರ್ದು? ನೀವು ಮಾಡ್ಬೋದಲ್ಲ ಮನೇಲಿದ್ದೂನು. ಈಗೊಂದು ಇದು ಮೇಕಪ್ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊಮ್ಮೆ ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್ ಮಾಡಿರಪ್ಪ. ಓಕೆ. ಹಾಯ್, ಕಾಣಿಸ್ತಿದ್ದೀನಲ್ಲ? ಎಸ್ ಕ್ಲಿಯರ್ ಇದೆ. ಕಂಟಿನ್ಯೂ. ಓಕೆ, ಮೇಕಪ್ ತುಂಬಾ ಇಂಪಾರ್ಟೆಂಟ್ ನೋಡಿ. ಎಲ್ಲಾ ರೆಡಿ ಆಗಿದ್ದೀನಿ, ಬಟ್ ಮೇಕಪ್ ಇಲ್ಲದೆ ಎಷ್ಟು ಡಲ್ ಆಗಿ ಕಾಣಿಸ್ತಿದೆಲ್ಲ ಫೇಸು. ನಮಗೂ ಕಲರ್ಸ್ ಜೊತೆ ಸ್ವಲ್ಪ ಆಟ ಆಡೋಣ ಅಂತ. ಸ್ಟಾರ್ಟ್ ಮಾಡೋಣ. ಓಕೆ, ಯಾವಾಗ್ಲೂ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಮ್ ಸ್ಕಿನ್ ನ ರೆಡಿ ಮಾಡ್ಕೊಬೇಕು. ನಾವು ಮಾಯಿಶ್ಚರ್ ಮಾಡ್ಕೊಬೇಕು ಸ್ಕಿನ್ ನ. ನಾವೇನು ಸ್ಕಿನ್ ಕೇರ್ ರೊಟೀನ್ ಮಾಡ್ತೀವಲ್ವಾ, ಅದನ್ನೆಲ್ಲ ಮಾಡಿ ಆದ್ಮೇಲೆನೆ ನಾವು ಮೇಕಪ್ ಮಾಡ್ಬೇಕು ಯಾವಾಗ್ಲೂ. ಇಲ್ಲಾಂದ್ರೆ ಸ್ಕಿನ್ ಡ್ಯಾಮೇಜ್ ಆಗಂತ ಎಲ್ಲಾ ಚಾನ್ಸಸ್ ಇರುತ್ತೆ. ನಿಮ್ದು ಏನು ಮಾಯಿಶ್ಚರ್ ಎಲ್ಲ ಆದ್ಮೇಲೆ ನೀವು ಪ್ರೈಮರ್ ಯೂಸ್ ಮಾಡ್ಬೇಕು ಯಾವಾಗ್ಲೂ. ಪ್ರೈಮರ್ ಯಾಕೆ ಯೂಸ್ ಮಾಡ್ಬೇಕು ಅಂದ್ರೆ, ನಿಮ್ಗೊಂದು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ. ಮತ್ತೆ ನೀವೇನು ಫೌಂಡೇಶನ್ ಯೂಸ್ ಮಾಡ್ತೀರಾ ಅದೆಲ್ಲ ಸ್ಕಿನ್ ಒಳಗ್ ಹೋಗಲ್ಲ. ಕೆಲವರಿಗೆ ಮೇಕಪ್ ಮಾಡಿದ ತಕ್ಷಣ ಅಲರ್ಜಿಗಳು, ಸ್ಕಿನ್ ರ್ಯಾಷಸ್ ಆತರ ಎಲ್ಲ ಸ್ಟಾರ್ಟ್ ಆಗತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಪ್ರೈಮರ್ ಯೂಸ್ ಮಾಡ್ಬೇಕು. ನಾನು ಮಧ್ಯದಲ್ಲಿ ಶೇರಿಂಗ್ಸ್ ಮಾಡ್ತಾ ಇರ್ತೀನಿ, ಸೊ ದಟ್ ಅವರಿಗೆ ಮೇಕಪ್ ಮಾಡುವಾಗ ಜಾಸ್ತಿ ಮಾತಾಡಕ್ಕೂ ಆಗಲ್ಲ. ಪ್ರೈಮರ್ ಅನ್ನೋದು ನಮ್ಗೆ ಸ್ಕಿನ್ ಮತ್ತೆ ಮೇಕಪ್ ಗೆ ಬ್ರಿಡ್ಜ್ ಇದ್ದಾಗೆ. ನಿಮ್ಗೆ ಮೇಕಪ್ ಚೆನ್ನಾಗಿ ಟೆಕ್ಸ್ಚರ್ ಕೊಡಕ್ಕೂ ಕೂಡ ಪ್ರೈಮರ್ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕೂಡ ಕೇರ್ ಮಾಡುತ್ತೆ. ಸೊ ನಿಮ್ಗೆ ಗ್ಲೋನೆಸ್ ಕಾಣಿಸ್ತಾ ಇದೆ ನಿಮ್ ಸ್ಕಿನ್ ಅಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದು ನಾವೇನ್ ಮಾಡ್ಬೇಕು, ಫೌಂಡೇಶನ್ ಯೂಸ್ ಮಾಡ್ಬೇಕು. ಕೆಲವರು ಅಂತಾರೆ ಫೌಂಡೇಶನ್ ಯೂಸ್ ಮಾಡಕ್ ಕಷ್ಟ ಅಂತ, ಆದ್ರೆ ನಮ್ಮ ಆರಿಫ್ಲೇಮ್ ಫೌಂಡೇಶನ್ಸ್ ಬಂದು ತುಂಬಾ ಈಸಿ. ನೀವು ಏನು ನಿಮ್ಗೆ ಹೆವಿ ಅನ್ಸಲ್ಲ ಮೇಕಪ್ ಅಂದ್ರೆ, ಸ್ಕಿನ್ ಮೇಲೆ ಏನೋ ಒಂದ್ ಲೇಯರ್ ಎಕ್ಸ್ಟ್ರಾ ಇದೆ ಆತರ ನಿಮಗೆ ಅನ್ಸೋದೇ ಇಲ್ಲ. ಮತ್ತೆ ನೀವು ಬೇಕು ಅಂದ್ರೆ ಬೇಕಾದ್ರೆ ಸೆಕೆಂಡ್ ಲೇಯರ್ ಹಾಕೊಬಹುದು. ಒಂದಿದ್ರಲ್ಲೇನೆ ಸುಮಾರು ಕವರ್ ಆಗತ್ತೆ. ಈ ಕುತ್ತಿಗೆಗೆಲ್ಲಾನು ಮಾಡ್ಬೇಕು ನೀವು, ಇಲ್ಲಾಂದ್ರೆ ಕಿವಿ ಕುತ್ತಿಗೆ ಒಂದ್ ಕಲರು, ಮುಖ ಒಂದ್ ಕಲರ್ ಆಗ್ಬಿಡುತ್ತೆ. ಅವಾಗ್ಲೂ ಏನೋ ಒಂಥರ ಅನ್ಸುತ್ತೆ. ಸೊ ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದೀನಿ. ಅವ್ರು ಯೂಸ್ ಮಾಡ್ತಾ ಇರೋದು ಆರಿಫ್ಲೇಮ್ ಫಸ್ಟ್ ಸ್ಮಾರ್ಟ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು, ದಟ್ ಇಸ್ ದ ಒನ್ ಎವರ್ ಲಾಸ್ಟಿಂಗ್ ಸಿಂಕ್ ಫೌಂಡೇಶನ್ SPF 30. ಸೊ ಇದು ಹೆಸರೇ ಹೇಳೋ ತರ SPF 30 ಇದೆ ಅಂಡ್ 30 hours ನಿಮ್ಗೆ ಲಾಂಗ್ ವೇರ್ ಇರುತ್ತೆ. ನಿಮ್ಗೆ ವಾಟರ್ ರೆಸಿಸ್ಟೆನ್ಸ್ ಇದೆ, ಮತ್ತೆ UVA ಪ್ರೊಟೆಕ್ಷನ್ ಕೂಡ ಸಿಗತ್ತೆ. 30 hours ಆಲ್ಮೋಸ್ಟ್ 1 ಡೇಗಿಂತ ಜಾಸ್ತಿ ಇರುತ್ತೆ. ಇದನ್ನ ಸ್ಮಾರ್ಟ್ ಫೌಂಡೇಶನ್ ಅಂತ ಹೇಳ್ತೀವಿ. ಏನಕ್ಕೆ ಸ್ಮಾರ್ಟ್ ಫೌಂಡೇಶನ್ ಅಂದ್ರೆ, ನಾವು ಮೇಕಪ್ ಹಾಕಿದಾಗ ನಮ್ ವೆದರ್ ಕಂಡೀಷನ್ ಇರುತ್ತಲ್ಲ, ಸಮ್ ಟೈಮ್ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ,
ಡ್ರೈನೆಸ್ ಜಾಸ್ತಿ ಇರುತ್ತೆ. ಇವಾಗ ವಿಂಟರ್ ಇರೋದ್ರಿಂದ ಡ್ರೈ ಆಗ್ತಾ ಇರುತ್ತೆ ಸ್ಕಿನ್. ಸೊ ಅದೆಲ್ಲ ಆದಾಗ ಏನಾಗುತ್ತೆ, ಫೌಂಡೇಶನ್ ಸ್ಮರ್ಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ ಆಗ್ಬಾರ್ದು ಅಂತ ಇಲ್ಲಿ ನಾವು ಸ್ಕಿನ್ ರೆಸ್ಪಾನ್ಸ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದೆ ಈ ಫೌಂಡೇಶನ್ ಅಲ್ಲಿ. ಇದರಿಂದ ನಿಮ್ಗೆ ಏನ್ ಹೇಳ್ತಾರಲ್ಲ, ಲಾಂಗ್ ವೇರ್ ಸಿಗೋದಲ್ದೆ ಲೀಕ್ ಪ್ರೂಫ್, ಅಂದ್ರೆ ಯಾವುದೇ ತರ ಎನ್ವಿರಾನ್ಮೆಂಟ್ ಕಂಡೀಷನ್ಗೂ ಏನೂ ಆಗದೆ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ದ ಒನ್ ಎವರ್ ಲಾಸ್ಟಿಂಗ್ ಸಿಂಕ್ ಫೌಂಡೇಶನ್ SPF 30 ಈ ಮಂತ್ ನಿಮ್ಗೆ ಜಸ್ಟ್ 599 ಗೆ ಸಿಗುತ್ತೆ. ನೋಡಿ, ಫೌಂಡೇಶನ್ ಹಾಕಿದೀನಿ, ನಿಮ್ಗೆ ನನ್ ಸ್ಕಿನ್ ಮತ್ತೆ ಅಂದ್ರೆ ನ್ಯಾಚುರಲ್ ಸ್ಕಿನ್ ಇದೆ ಕಾಣಿಸ್ದೆ ಹೊರತು ಡಿಫ್ರೆನ್ಸ್ ಏನಾರ ಅನ್ನಿಸ್ತಿದ್ಯಾ? ಅಯ್ಯೋ ತುಂಬಾ ಮೇಕಪ್ ಮಾಡಿದಾರಪ್ಪ ನಂಗೆ ಎಕ್ಸ್ಟ್ರಾ ನಂಗೆ ಏನಾರ ಕಾಣಿಸ್ತಿದ್ಯಾ? ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಏನ್ ಮೇಕಪ್ ಅಪ್ಲೈ ಮಾಡಿದೀರಾ ಅಂತ ಅನಿಸ್ತಾ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾ ಇದ್ದೀರಾ? ಕನ್ಸಿಲರ್ ಹಾಕ್ತಾ ಇದೀನಿ. ಕನ್ಸಿಲರ್ ಇಂದ ಸ್ವಲ್ಪ ಏನು ಡಾರ್ಕ್, ಈಗ ಕಣ್ ಕೆಳಗೆ ಡಾರ್ಕ್ ಅನ್ಸಿದ್ರೆ ಇಲ್ಲಿ, ಆಮೇಲೆ ಮೂಗ್ ಮೇಲೆಲ್ಲ ಒಂದ್ ಸ್ವಲ್ಪ ಪಿಗ್ಮೆಂಟೇಶನ್ ಇದ್ರೆ ಸ್ವಲ್ಪ ಕವರ್ ಆಗತ್ತದೆ. ನೆಕ್ಸ್ಟ್ ಸ್ಟೆಪ್ ಬಂದು ಕಾಂಪ್ಯಾಕ್ಟ್. ಸ್ವಲ್ಪ ಯಾವಾಗ್ಲೂ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಯೂಸ್ ಮಾಡಿ. ಇದನ್ನ ನಮ್ಗೆ ನಿಮ್ಗೆ ಈಸಿಯಾಗಿ ಡ್ಯಾಬ್ ಮಾಡಕ್ ಈಸಿ ಆಗತ್ತೆ. ಸಮ ಕಾಂಪ್ಯಾಕ್ಟ್ ದ ಒನ್. ಈ ಮಂತ್ ಆಫರ್ ಅಲ್ಲಿ ಸಹ ಇದೆ. ನಿಮ್ಗೆ ಏನಾರ ಎಕ್ಸಸ್ ಅನ್ಸಿದ್ರೆ ಪೌಡರು ಜಸ್ಟ್ ಹಿಂಗೆ ಧೂಳು ಹೊಡಿಯೋದು ಅಂತಾರಲ್ಲ ಹಂಗೆ ಕ್ಲೀನ್ ಮಾಡ್ಕೊಂಬಿಡಿ. ಸ್ವಲ್ಪ ಎಕ್ಸ್ಟ್ರಾ ಏನ್ ಪೌಡರ್ ಇರುತ್ತೆ ಎಲ್ಲ ಹೊರಟೋಗಿ ನಮ್ಗೆ ಎಷ್ಟು ಬೇಕಷ್ಟು ಫಿಕ್ಸ್ ಆಗಿರುತ್ತೆ ಸ್ಕಿನ್ಗೆ. ಓಕೆ, ನೆಕ್ಸ್ಟ್ ಬಂದು ಐ ಮೇಕಪ್. ನನ್ನ ಮೋಸ್ಟ್ ಫೇವ್ರೆಟ್ ಮನ್ಸಕ್ಕೆ ಐ ಮೇಕಪ್ ನಂಗೆ ತುಂಬಾ ಇಷ್ಟ ಆಗಿರೋಂತ ಒಂದು ಪಾರ್ಟ್ ಮೇಕಪ್ ಅಲ್ಲಿ. ನೀವಿಲ್ಲಿ ಅಪ್ಪರ್ ಇದ್ರಿಂದ ಫಿಲ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಇದು ಏನು ಐಲ್ಯಾಶಸ್ ಜಾಸ್ತಿ ಇರೋ ತರ ಅನ್ಸುತ್ತೆ. ಅದಾದ್ಮೇಲೆ ಐ ಶೇಡ್ಸ್ ಹಾಕೋಣ ಸ್ವಲ್ಪ. ಜಸ್ಟ್ ನಾನು ಕೈಯಲ್ಲೇ ಅಪ್ಲೈ ಮಾಡ್ತೀನಿ ಈಗ.
ಒಂದ್ ಸ್ವಲ್ಪ ಏನಾರ ಸ್ಮೋಕಿ ಲುಕ್ ಕೊಡ್ಬೇಕಂದ್ರೆ ಒಂದ್ ಸ್ವಲ್ಪ ಬ್ಲ್ಯಾಕ್ ಎಡ್ಜ್ ಅಲ್ಲಿ. Okay. ಈಗ ನಮ್ದು ಇದು ಬ್ಲೆಂಡಿಂಗ್ ಬ್ರಷ್ ಅಲ್ಲಿ ಜಸ್ಟ್ ಬ್ಲೆಂಡ್ ಮಾಡಿ, ಆಗ ಎರಡು ಕಲರು ನೀಟಾಗಿ ಮಿಕ್ಸ್ ಅಪ್ ಆಗತ್ತೆ. ಓಕೆ, ನೆಕ್ಸ್ಟ್ ಬಂದು ಐಲೈನರ್. ಈ ಮಂತ್ ಆಫರ್ ಅಲ್ಲಿ ಇದೆ ಲೈನರ್, ಸ್ಮರ್ಚ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಇದೆ. ಯೂಸ್ ಮಾಡಿ, ನೀವು ಮಳೆಯಲ್ಲಿ ನೆಂದ್ರು ಸಹ ಏನೊಂಚೂರು ಬ್ಲೀಡ್ ಆಗಲ್ಲ. ಜಸ್ಟ್ ಇಲ್ಲಿಂದ ಹಿಂಗೊಂದ್ ಲೈನ್ ಹಾಕಿ ಫಸ್ಟ್. ಓಕೆ, ಆಮೇಲೆ ಅದ್ರ ಮೇಲೆ ನೀವು ಡ್ರಾ ಮಾಡಿ. ಒಳಗಡೆ ಫಿಲ್ ಮಾಡೋದ್ರಿಂದ ಇಲ್ಲಿವರೆಗೂ ನೀವು ಲೈನರ್ ಬರಿಬೇಕು ಅಂತಾನೆ ಇಲ್ಲ, ಜಸ್ಟ್ ಇಲ್ಲಿಂದ ಬರೆದ್ರು ಅದು ಫುಲ್ ಆಗೇ ಕಾಣತ್ತೆ ಅಲ್ವಾ. ಈಗ ಈಗೇನ್ ಮಾಡೋಣ ಅಂದ್ರೆ, ಜಸ್ಟ್ ಐ ಶೇಡ್ಸ್ ಇದೆಯಲ್ಲ ಬ್ಲ್ಯಾಕ್, ಅದನ್ನ ಆಂಗಲ್ ಬ್ರಷ್ ಅಲ್ಲಿ ತಗೊಂಡು ಜಸ್ಟ್ ಕೆಳಗಡೆ ಒಂದು ಸ್ಮೋಕಿ ಲುಕ್. ಅದೇನಕ್ಕೆ ನಾವು ಮಾಡ್ಬೇಕು ಅಂದ್ರೆ, ಇದ್ರಿಂದ ಈ ತರ ಮಾಡೋದ್ರಿಂದ ಸ್ಮರ್ಜ್ ಆಗಲ್ಲ, ಕಣ್ಕಪ್ಪು ಲುಕ್ಕು ಚೆನ್ನಾಗಿರುತ್ತೆ, ಸ್ಮರ್ಜ್ ಆಗಲ್ಲ. ನೆಕ್ಸ್ಟ್ ಬಂದು ಮಸ್ಕರ.
ಸಾಮಾನ್ಯವಾಗಿ ನಾವ್ ಯೂಸ್ ಮಾಡೋ ನಮ್ಮ ಮಸ್ಕರಗಳಲ್ಲಿ ಹೆಂಗೆ ಅಂದ್ರೆ ಸೇಮ್ ವಾಟರ್ ಪ್ರೂಫ್ ಇರುತ್ತೆ. ಲೆಂತ್ ನಾವ್ ಬೇರೆ ಎಕ್ಸ್ಟ್ರಾ ಐ ಲ್ಯಾಶಸ್ ಹಾಕ್ಬೇಕು ಅನ್ನೋದೇ ಇಲ್ಲ. ಇದ್ರಲ್ಲೇನೆ ಲ್ಯಾಶಸ್ ನಿಮ್ಗೆ ಅನ್ಸುತ್ತೆ ಉದ್ದ ಆಗಿದೆ ಅಂತ. ಮಾಮೂಲಿಗಿಂತ ಲ್ಯಾಶಸ್ ಇನ್ನೂ ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಅಪ್ಲೈ ಮಾಡಿದಷ್ಟು ನಿಮ್ ಲ್ಯಾಶಸ್ ಲೆಂತಿ ಕಾಣುತ್ತೆ. ನೋಡಿ ಕಣ್ಣು ಡಿಫ್ರೆನ್ಸ್. ನನಗಂತೂ ಕಣ್ಕಪ್ಪು ಜಾಸ್ತಿ ಯೂಸ್ ಮಾಡಕ್ ಇಷ್ಟ. ಒಂದ್ ಮಂತಿಗೆ ಒಂದು ಕಣ್ಕಪ್ ಯೂಸ್ ಮಾಡ್ತೀನಿ. ನನ್ ಕಾಜಲ್ 1 ಮಂತಿಗೆ ಒಂದು ಯೂಸ್ ಆಗತ್ತೆ. ನನ್ ಫುಲ್ ಆಗೋಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಕಾಂಟೋರಿಂಗ್ ಮಾಡೋಣ. ಈಗ ನೆಕ್ಸ್ಟ್ ನಮ್ ಬ್ರೌನ್ಸಿಂಗ್ ಪಲ್ಸ್ ಇಂದ ಚೀಕ್ ರೋಸ್ ಪಿಂಕ್ ಆಗಿದೆ, ಚಂದ ಅಲ್ಲ ಕೆನ್ನೆ?
ಜಸ್ಟ್ ಹಿಂಗ್ ಇದ್ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಬರ್ತಿದೆ. ಪಿಂಕ್ ಕಾಣಿಸ್ತಿದೆ ಅಲ್ಲ, ತುಂಬಾ ಆರ್ಟಿಫಿಷಿಯಲ್ ಆಗು ಇರಬಾರ್ದು, ನ್ಯಾಚುರಲ್ ಆಗಿರ್ಬೇಕು. ನಮ್ ಬ್ರೌನ್ಸಿಂಗ್ ಪಲ್ಸ್ ಇಂದು ಜಿಜಿತ್ ಅದೇ ಒಂದು ಏನಂತಾರೆ ವಿಶೇಷತೆ, ನ್ಯಾಚುರಲ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಹೈಲೈಟ್ಸ್ ಮಾಡೋಣ. ಹೈಲೈಟ್ಸ್ ಸಹ ತುಂಬಾ ಇಂಪಾರ್ಟೆಂಟ್. ಎಕ್ಸೆಸ್ ಇರೋದನ್ನ ಜಸ್ಟ್ ಡ್ಯಾಬ್ ಡ್ಯಾಬ್. ಓಕೆ, ನೆಕ್ಸ್ಟ್ ಬಂದು ಲಿಪ್ ಲೈನರ್. ಯಾವಾಗ್ಲೂ ನಾವು ಲಿಪ್ ಲೈನರ್ ಯೂಸ್ ಮಾಡೋದ್ರಿಂದ ಲಿಪ್ಸ್ಟಿಕ್ ಬ್ಲೀಡ್ ಆಗಲ್ಲ, ಮತ್ತೆ ಒಂದೇ ಕಡೆ ಫಿಕ್ಸ್ ಆಗಿರುತ್ತೆ. ಇನ್ನೊಂದು ನಾನು ಹೇಳೋದ್ ಮರ್ತೆ, ಯಾವಾಗ್ಲೂ ನಾವು ಮಾಯಿಶ್ಚರ್ ಮಾಡಿ ಇಟ್ಕೊಂಡಿರ್ಬೇಕು. ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಾಯಿಶ್ಚರ್ ಮಾಡಿರ್ಬೇಕು. ನಾನು ಆಲ್ರೆಡಿ ಮಾಡಿದ್ದೆ. ಆಗ ಒಂದು ಸ್ಮೂತ್ ಸರ್ಫೇಸ್ ಆರಾಮಾಗಿ, ಅಂದ್ರೆ ಲಿಪ್ಸ್ಟಿಕ್ ಕ್ರ್ಯಾಕ್ ಆಗೋದು, ಆಮೇಲೆ ಒಂಥರ ಸಿಪ್ಪೆ ಎತ್ಕೊಂಡ್ಬರೋದು, ಆಮೇಲೆ ಲಾಂಗ್ ಲಾಸ್ಟಿಂಗ್ ಇರಲ್ಲ, ಆತರ ಎಲ್ಲ ಆಗೋದು ಅವಾಗ್ಲೇನೆ. ತುಂಬಾ ಕೆಟ್ಟದಾಗೆ, ಅಂದ್ರೆ ಕ್ರ್ಯಾಕ್ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ನಾವು ಮಾಯಿಶ್ಚರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಕೈಯಿಂದ ಜಸ್ಟ್ ಹಂಗೆ ಲಿಪ್ ಲೈನರ್ನ ಒಳಗಡೆಗೆ ಹಂಗೆ ಇದ್ ಮಾಡ್ತಾ ಇದೀನಿ, ಸ್ಮರ್ಜ್ ಮಾಡ್ತಾ ಇದೀನಿ. ಈ ಮಂತ್ ಆಫರ್ ಅಲ್ಲಿರೋ ವೆಲ್ವೆಟಿ ಮ್ಯಾಟ್ ಲಿಪ್ಸ್ಟಿಕ್ ಆರೆಂಜ್ ಕಲರ್ ಅಪ್ಲೈ ಮಾಡ್ತೀನಿ.
ಥ್ಯಾಂಕ್ ಯು ಸೌಮ್ಯ. ಹೈಲೈಟ್ ಮಾಡೋದು ಇನ್ನೊಂದ್ ಸ್ವಲ್ಪ ಮರ್ತಿದೀನಿ, ಮಾಡ್ತೀನಿ ಈಗ. ಎಲ್ಲಾ ಮಾಡ್ತೀವಿ, ಲಾಸ್ಟಿಗೆ ಐಬ್ರೋಗೆ ಏನು ಮಾಡ್ದೆ ಹಂಗೆ ಬಿಟ್ಬಿಡ್ತೀವಿ. ಥ್ಯಾಂಕ್ ಯು ಸಪ್ನಾ ಮ್ಯಾಮ್. ಐಬ್ರೋಗೆ ಏನು ಮಾಡ್ದೆ ಬಿಟ್ಬಿಡ್ತೀವಿ, ಅವಾಗ ಅದು ಡಲ್ ಕಾಣತ್ತೆ, ಯಾಕಂದ್ರೆ ಫೌಂಡೇಶನ್ ಹಾಕಿರ್ತೀವಿ. ಇದೆಲ್ಲ ಒಂದ್ ಐಡಿಯಾ ಕೊಡ್ತೀನಿ. ಕೆಳಗಡೆಗೆ ಫುಲ್ ಕೂಮ್ ಮಾಡ್ಕೊಂಡ್ಬಿಟ್ಟು ಆಂಗಲ್ ಬ್ರಷ್ ಇರುತ್ತಲ್ಲ, ಅದರಿಂದ ಜಸ್ಟ್ ಹಿಂಗೆ ಫಿಲ್ ಮಾಡ್ಕೊಳ್ಳಿ. ಐಬ್ರೋಲಿ ಹೇರ್ ಫಾಲ್ ಆಗಿದ್ರು ನಿಮಗೆ ಅದು ಇದನ್ಸಲ್ಲ ಏನೋ. ನೋಡಿ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತಲ್ಲ. ಹೇರ್ ಫಾಲ್ ಆಗಿರೋ ತುಂಬಾ ಫುಲ್ ಆಗಿ ಕಾಣತ್ತೆ. ಒನ್ ಸೆಕೆಂಡ್. ಇದ್ರ ಮೇಲೆ ನಮ್ ಬ್ರೋಕರ್ ಇದೆಯಲ್ಲ, ಇದನ್ನ ಜಸ್ಟ್ ಹಿಂಗೆ ಅಪ್ಲೈ ಮಾಡಿದ್ರೆ ಫುಲ್ ಸೆಟ್ ಆಗತ್ತೆ. ಮತ್ತೆ ಐಬ್ರೋ ಆ ಕಡೆ ಈ ಕಡೆ ಆಗಲ್ಲ, ತುಂಬಾ ಕ್ಲೀನ್ ಆಗಿ ನ್ಯಾಚುರಲ್ ಆಗಿ ಕಾಣುತ್ತೆ. ನೋಡಿ ಡಿಫ್ರೆನ್ಸ್. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ? ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಬೇಕಲ್ವಾ ರೆಡಿ ಆಗಕ್ಕೆ. ಗಂಡಸ್ರು ಆರಾಮಾಗಿ ರೆಡಿಯಾಗಿ ಹೊರಟ್ಬಿಡ್ತಾರೆ, ನಮ್ಗೆ ಎಷ್ಟು ಕಷ್ಟ ಇದೆ. ಅದನ್ನೇ ಖುಷಿಯಿಂದ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ ಅಷ್ಟೇ. ಆದ್ಮೇಲೆ ಸಾರಿ, ಸಮ್ ಹೈಲೈಟ್ಸ್ ಮಾಡೋಣ. ಇನ್ನು ನಾನು ಕೆಲವೊಂದು ಹೈಲೈಟ್ಸ್ ತೋರಿಸ್ಲಿಲ್ಲ. ಇಲ್ಲಿ ಐಬ್ರೋ ಹತ್ರ
ಓಕೆ, ಈಗ ಫೈನಲ್ ಲುಕ್ ಕೊಡೋಣ. ನಮ್ ಲೈನರ್ ಎಷ್ಟ್ ತರ ಯೂಸ್ ಆಗತ್ ನೋಡಿ. Final look. ಹೇಗ್ ಕಾಣಿಸ್ತಿದೆ ಸೌಮ್ಯ? ಸೌಮ್ಯ, ಸಪ್ನಾ ಮ್ಯಾಮ್. ತುಂಬಾ ಚೆನ್ನಾಗಿದೆ ರೂಪಾ, ಲುಕಿಂಗ್ ಬ್ಯೂಟಿಫುಲ್. ವಾವ್, ನಾನ್ ರಿಪ್ಲೈ ಚಾಟ್ ಅಲ್ಲಿ ಕಳಿಸ್ತಾ ಇದ್ದೆ. ಸೂಪರ್, ಸಿಂಪಲ್ ಆಗಿ ಈಸಿಯಾಗಿ ನಿಮ್ದು ಬಿಫೋರ್ ಪಿಕ್ಚರ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದದ್ದು ಕಳೆನೆ ಬೇರೆ, ಇವಾಗ ಬಂದಿರೋ ಕಳೆನೆ ಬೇರೆ. ಸೊ ಕಂಪ್ಲೀಟ್ಲಿ ಪರ್ಫೆಕ್ಟ್. ಏನು ಬರೀ ಡ್ರೆಸ್ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಡ್ರೆಸ್ ಜೊತೆಗೆ ನಾವು ಅಟ್ಲೀಸ್ಟ್ ಇನಿಷಿಯಲ್ ಮೇಕಪ್ ಅಂದ್ರೆ ಮಿನಿಮಮ್ ಮೇಕಪ್ ಮಾಡ್ಕೊಳ್ಳೋದ್ರಿಂದ ನಮ್ ಬ್ಯೂಟಿನ ಇನ್ನೂ ಎನ್ಹಾನ್ಸ್ ಮಾಡ್ಕೋಬಹುದು. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ರೂಪಾ. ಸೊ ವೆರಿ ನೈಸ್. ಎಲ್ಲಲ್ಲಿ ಮ್ಯಾಚ್ ಆಗ್ತಾ ಇದೆ. ಲಿಪ್ಸ್ಟಿಕ್ ಆಲ್ಸೋ ಅಂಡ್ ಐ ಶಾಡೋಸ್ ಅಷ್ಟೇ ಸಿಂಪಲ್ ಆಗಿ ಈಸಿಯಾಗಿ ಹೇಗ್ ಮಾಡೋದು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಯಾಕಂದ್ರೆ ಐ ಶೇಡ್ಸ್ ಅಪ್ಲೈ ಮಾಡಕ್ ಗೊತ್ತಾಗದೆ ತುಂಬಾ ಜಾಸ್ತಿ ಹಚ್ಕೊಂಡ್ ಅದೊಂಥರ ತುಂಬಾ ಏನು ಅವ್ರಿಗೆ ಅನ್ಸ್ಬಿಡುತ್ತೆ, ಅಯ್ಯೋ ಬೇಡಪ್ಪ ಅನ್ನಂಗ್ ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ನಾನು ಒಂದ್ ಸ್ವಲ್ಪ ಲೈಟ್ ಕಲರ್ಸ್ ಯೂಸ್ ಮಾಡಿ ಜಸ್ಟ್ ಹಂಗೆ ಇದ್ ಮಾಡಿದೆ. ನಿಮ್ದು ಬಿಫೋರ್ ಪಿಕ್ ನಮ್ಗೆ ಕಳ್ಸಿ, ಸೊ ದಟ್ ಈಸಿಲಿ ಮೇಕಪ್ ಮಾಡ್ಕೋಬಹುದು. ಎಷ್ಟು ಡಿಫ್ರೆನ್ಸ್ ಬರುತ್ತೆ, ನಮ್ ಬ್ಯೂಟಿ ಇನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬಹುದು ನಾವು ಸಿಂಪಲ್ ಮೇಕಪ್ ಇಂದ ಅಂತ ನೀವು ಈಸಿಯಾಗಿ ಫಾಸ್ಟ್ ಆಗಿ ಫ್ಯೂ ಪ್ರಾಡಕ್ಟ್ಸ್ ಇಂದ ತೋರ್ಸ್ಕೊಟ್ರಿ. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇರಿ ನೀವು. ಐ ವಿಲ್ ಶೇರ್ ದಿಸ್ ಮಂತ್ ಕ್ಯಾಟಲಾಗ್. ಈ ಮಂತ್ ಕೆಲವು ಆಫರ್ಸ್ ಮಧ್ಯದಲ್ಲಿ ಹೇಳಕ್ ಆಗ್ಲಿಲ್ಲ. ಸೊ ನಿಮ್ದು ಮೇಕಪ್ ತುಂಬಾ ಚೆನ್ನಾಗಿರೋದ್ರಿಂದ ಐ ವಾಂಟೆಡ್, ನಾನು ಅದನ್ನ ಕಲ್ತ್ಕೋಬೇಕಿತ್ತು. ಸೊ ದಟ್ ನಾನ್ ಮಾತಾಡಕ್ ಹೋಗ್ಲಿಲ್ಲ. ಸೊ ಐ ವಿಲ್ ಶೇರ್ ದಿಸ್ ಮಂತ್ ಕ್ಯಾಟಲಾಗ್ ಇವಾಗ ಶೇರ್ ಮಾಡ್ತೀನಿ. ಫಾಸ್ಟ್ ಆಗಿ ಮೇಕಪ್ ಐಟಮ್ಸ್ ಮಾತ್ರ ಶೇರ್ ಮಾಡ್ತೀನಿ. ಜಸ್ಟ್ a minute. ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಯಾರಾದ್ರೂ? ಥ್ಯಾಂಕ್ ಯು ರೂಪಾ. ಸೊ ಈ ಮಂತ್ ಅವ್ರು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ನಾನ್ ನಿಮ್ಗೊಂದ್ಸಲ ತೋರಿಸ್ತೀನಿ. ಸೊ ದಟ್ ನಿಮ್ಗೆ ಈಸಿಯಾಗಿ ಪಿಕ್ ಮಾಡಕ್ಕೂ ಈ ಮಂತ್ ಪರ್ಚೇಸ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗತ್ತೆ.
ಇದು ಜಾನ್ವರಿ ಮಂತ್ 2022 ಕ್ಯಾಟ್ಲಾಗು ಬ್ಯೂಟಿ ಇನ್ಸೈಡರ್ ಅಂತ. ನಿಮ್ಗೆ ಇವಾಗ ಅವ್ರು ಯೂಸ್ ಮಾಡಿದ್ದು ಪ್ರಾಡಕ್ಟ್ಸ್ ನ ನಾನು ತೋರಿಸ್ತೀನಿ ನಿಮ್ಗೆ. ಇದು ಲಿಪ್ಸ್ಟಿಕ್ ಅಲ್ಲಿ ನಿಮ್ಗೆ ಹೊಸದು ದ ಒನ್ ಕಲರ್ ಸ್ಟೈಲ್ ಅಲ್ಟಿಮೇಟ್ ಲಿಪ್ಸ್ಟಿಕ್ ಅಂತ 13 ಶೇಡ್ಸ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿದೆ. ನಿಮ್ಗೆ ಫುಲ್ ಕವರೇಜ್ ಕೊಡುತ್ತೆ. ಒಂದೇ ಸ್ಟ್ರೋಕ್ ಅಲ್ಲಿ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಒಂದು ಸ್ಟ್ರೋಕ್ ಅಲ್ಲಿ ನಿಮ್ಗೆ ರಿಚ್ ಬೋಲ್ಡರ್ ಲುಕ್ ಕೊಡುತ್ತೆ. 5 ಬೆನಿಫಿಟ್ಸ್ ಜೊತೆಗೆ ಬಂದಿದೆ. ಅಂಡ್ ಅದ್ರ ಜೊತೆಗೆ ಅವ್ರು ಯೂಸ್ ಮಾಡಿರೋ ದ ಒನ್ ಎವರ್ ಲಾಸ್ಟಿಂಗ್ ಸಿಂಗ್ ಫೌಂಡೇಶನ್, ಇದು ಅಷ್ಟೇ SPF 30 ಜೊತೆಗೆ ಫಸ್ಟ್ ಅವರು ಪ್ರೈಮರ್ ಆದ್ಮೇಲೆ ಫೌಂಡೇಶನ್ ಯೂಸ್ ಮಾಡಿದ್ರಲ್ಲ, ಸೊ ಇದೇ ಫೌಂಡೇಶನ್ ಯೂಸ್ ಮಾಡಿದ್ದು. ದೆನ್ ಮಸ್ಕರಾ ಯೂಸ್ ಮಾಡಿದ್ರು ನಮ್ ಲ್ಯಾಶಸ್ ಲೆಂತಿಯಾಗಿ ವಾಲ್ಯೂಮ್ ಆಗಿಡಕ್ಕೆ, ಮತ್ತೆ ಐಸ್ ದೊಡ್ಡದಾಗ ಕಾಣಕ್ಕೆ ಐ ಲ್ಯಾಶಸ್ಗೆ ಮಸ್ಕರಾ ಯೂಸ್ ಮಾಡಿದ್ರು. ದ ಒನ್ ಟ್ರಮೆಂಡಸ್ ಸೆಫಿಯರ್ ಮಸ್ಕರಾ ವಾಟರ್ ಪ್ರೂಫ್ ಇದೆ. ಅಂಡ್ ಅವ್ರು ನಿಮ್ಗೆ ಲಿಪ್ಸ್ಟಿಕ್ ತೋರ್ಸಿದ್ರಲ್ಲ, lipstick, the one velvet. Yes, she used this lipstick ಗೆ ಅವರು ಈ ಲಿಪ್ಸ್ಟಿಕ್ ನ ಯೂಸ್ ಮಾಡಿದ್ರೆ. ಆರೆಂಜ್ ಶೇಡ್ ಅಲ್ಲ ರೂಪಾ ನೀವು ಯೂಸ್ ಮಾಡಿರೋದು? 48436 ಯೂಸ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಅಂಜಲಿ. ಇದನ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಅಷ್ಟೇ ನಿಮ್ಗೆ ರಿಚ್ ಲುಕ್ ಕೊಡತ್ತೆ, ಮತ್ತೆ ಪಿಗ್ಮೆಂಟೆಡ್, ನಿಮ್ಗೆ ಕ್ರಾಕ್ಸ್ ಆಗೋದಿಲ್ಲ, ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ. ಅಂಡ್ ಅವ್ರು ಈಸಿಯಾಗಿ, ಎಷ್ಟೊಂದ್ ಜನ ಲಿಕ್ವಿಡ್ ಲಿಪ್ಸ್ಟಿಕ್ ತಗೊಳಕ್ ಭಯ ಪಡ್ತಾರೆ, ಹಚ್ಚಕ್ ಅಪ್ಲೈ ಮಾಡಕ್ ಬರೋದಿಲ್ಲ. ಬಟ್ ಇಟ್ಸ್ ಲುಕ್ ರಿಯಲಿ ರಿಚ್ ಆಗಿ ಕಾಣಿಸುತ್ತೆ ನಿಮ್ ಲಿಪ್ಸ್. ಸೊ ಇದನ್ನ ಯೂಸ್ ಮಾಡಿದ್ದಾರೆ. ಅಂಡ್ ಶಿ ಯೂಸ್ಡ್ ಐಲೈನರ್ ಕೂಡ ಯೂಸ್ ಮಾಡಿದ್ರು. ಅದು ಕೂಡ ಈ ಮಂತ್ 20% ಡಿಸ್ಕೌಂಟ್, ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಇದೆ. ಅವ್ರು ಐಲೈನರ್ ಆಗಿ ಯೂಸ್ ಮಾಡೋದಲ್ದೆ ಅವ್ರು ಬಿಂದಿಗೂ ಕೂಡ ಸ್ವಲ್ಪ ಯೂಸ್ ಮಾಡಿದ್ರು. ಸೊ ಮಲ್ಟಿಪರ್ಪಸ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ರಲ್ಲ, ಅದ್ರಲ್ಲಿ ದ ಒನ್ ಎವರ್ ಲಾಸ್ಟಿಂಗ್ ಪ್ರೆಸ್ ಪೌಡರ್ ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡಿದ್ರು. ಅದು ನಿಮ್ಗೆ ಈ ಮಂತ್ ಬೆಸ್ಟ್ ಡಿಸ್ಕೌಂಟ್ ಅಲ್ಲೇ ಸಿಗ್ತಾ ಇದೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಅಂಡ್ ಐ ಶಾಡೋಸ್ ಯೂಸ್ ಮಾಡಿದ್ರಲ್ಲ, ಆನ್ ಕಲರ್ ಆಲ್ ಐಸ್ ಪ್ಯಾಲೆಟ್ ಅಂತ ಇದೆಯಲ್ಲ, ಈ ಐ ಶಾಡೋ ಯಾವ್ದು ಶಾಡೋ ಯೂಸ್ ಮಾಡಿದ್ರೆ? ಸ್ಮೋಕಿನ ಬ್ಲಶ್ ಪ್ಯಾಲೆಟ್ ರೂಪಾ? ಸ್ಮೋಕಿ. ಓಕೆ, ಸ್ಮೋಕಿ ನೂಡ್ ಅಂತ ಇದೆಯಲ್ಲ, ಅದನ್ನ ಐ ಶಾಡೋನ ಯೂಸ್ ಮಾಡಿದ್ರು. ಅವರು ಬರೀ ಐ ಶಾಡೋಗಲ್ದೆ ಐ ಬ್ರೋಸ್ಗೂ ಕೂಡ ಅದನ್ನ ಯೂಸ್ ಮಾಡಿದ್ರು, ಬ್ರೋಸ್ ಹೈಲೈಟ್ ಮಾಡಕ್ಕೆ. ಅಂಡ್ ಲಿಟಲ್ ಬಿಟ್ ಆಫ್ ಕಂಟೋರಿಂಗು, ಸ್ವಲ್ಪ ಕಾರ್ನರ್ ಹೈಲೈಟ್ ಮಾಡಕ್ಕೂ ಕೂಡ ಅವರು ಆನ್ ಕಲರ್ ಆಲ್ ಐ ಪ್ಯಾಲೆಟ್ ಅದನ್ನ ಯೂಸ್ ಮಾಡಿದ್ರು. ಅಂಡ್ ಬ್ರೌನ್ಸಿಂಗ್ ಪರ್ಲ್ಸ್ ತೋರಿಸಿದ್ರಲ್ಲ ಹೈಲೈಟ್ಗೆ, ಸೊ ಇದು ಬ್ರೌನ್ಸಿಂಗ್ ಪರ್ಲ್ಸ್. ನಿಮ್ಗೆಲ್ಲ ಸ್ಕ್ರೀನ್ ದೊಡ್ಡದು ಮಾಡಿದೀನಿ, ಕಾಣಿಸ್ತಾ ಇದೆಲ್ಲ? ಜಿಯಾಡಾನಿ ಗೋಲ್ಡ್ ಬ್ರೌನ್ಸಿಂಗ್ ಪರ್ಲ್ಸ್ ನ ಕೂಡ ಅವರು ಹೈಲೈಟರ್ ಆಗಿ ಯೂಸ್ ಮಾಡಿದ್ರು. ಲಿಪ್ ಲೈನರ್ ಯೂಸ್ ಮಾಡಿದ್ರು. ಯು ಕ್ಯಾನ್ ಸಿ, ಇಲ್ಲೇ ನೋಡ್ಕೋಬಹುದು ನೀವು ಲಿಪ್ ಲೈನರ್. ದ ಒನ್ ಲಿಪ್, ಎಸ್ ಇಲ್ಲಿದೆ ನೋಡಿ, ದ ಒನ್ ಕಲರ್ ಅಲ್ಟಿಮೇಟ್ ಲಿಪ್ ಲೈನರ್, ಅದನ್ನ ಕೂಡ ಅವ್ರು ಯೂಸ್ ಮಾಡಿದ್ರು. ಆಮೇಲೆ ಲಿಪ್ ಗೆ ಮಾಯಿಶ್ಚರ್ ಮಾಡ್ಬೇಕು ಅಂತ ಹೇಳಿದ್ರು, ಆವಾಗ ಅವರು ಟೆಂಡರ್ ಕೇರ್ ಯೂಸ್ ಮಾಡಿದ್ರು. ಟೆಂಡರ್ ಕೇರ್ ಅಲ್ವಾ ರೂಪ ನೀವು ಯೂಸ್ ಮಾಡಿದ್ದು? ಹಾ ಸೌಮ್ಯ, ಟೆಂಡರ್ ಕೇರ್. ಓಕೆ, ಟೆಂಡರ್ ಕೇರ್ ಕೂಡ ಅವ್ರು ಯೂಸ್ ಮಾಡಿದ್ರು. ಮತ್ತೆ ಕಂಟೋರಿಂಗ್ ಕಿಟ್ ಯೂಸ್ ಮಾಡಿದ್ರು. ಕಂಟೋರಿಂಗ್ ಕಿಟ್ ತೋರಿಸ್ತೀನಿ ನಿಮ್ಗೆ ನಾನು. ಐ ಥಿಂಕ್ ಈ ಕ್ಯಾಟ್ಲಾಗ್ ಅಲ್ಲಿ ಇಲ್ಲ ಅನ್ಸುತ್ತೆ. ಸೊ ಅದು ಕಂಟೋರಿಂಗ್ ಕಿಟ್ ಅಂತಾನು ಇದೆ. ಈಸಿಯಾಗಿ ಹೈಲೈಟ್ ಮಾಡ್ಕೋಬಹುದು. ನಮ್ಮ ನೋಸ್ ಚೆನ್ನಾಗಿಲ್ಲ ಅಥವಾ ಚೀಕ್ಸ್ ಚೆನ್ನಾಗಿಲ್ಲ ಅಥವಾ ಏನೇ ಹೈಲೈಟ್ ಮಾಡ್ಕೊಳಕ್ಕೂ ಕೂಡ ನೀವು ಯೂಸ್ ಮಾಡ್ಕೊಂಡು ನಿಮ್ ಫೇಸಿಗೆ ಯಾವ ತರ ಶೇಪ್ ಬೇಕೋ ಆ ತರ ಶೇಪ್ ಅಲ್ಲಿ ನೀವು ಕಂಟೋರ್ ಮಾಡ್ಕೋಬಹುದು ಅದನ್ನ. ಸೊ ಇದಿಷ್ಟು ಯೂಸ್ ಮಾಡಿದ್ರೆ, ಇನ್ನೇನಾದ್ರೂ ಯೂಸ್ ಮಾಡಿದ್ರೆ ರೂಪಾ ಪ್ಲೀಸ್ ಶೇರ್. ಅಂಡ್ ಮೇಕಪ್ ಮಾಡಕ್ಕೆ ಬೆಸ್ಟ್ ಅಂದ್ರೆ ನಿಮ್ಗೆ ಟೂಲ್ಸ್ ವೆರಿ ಇಂಪಾರ್ಟೆಂಟ್. ಅವರೆಲ್ಲ ಬ್ರಷಸ್, ಬ್ಲೆಂಡಿಂಗ್ ಬ್ರಷ್ ಎಲ್ಲ ಯೂಸ್ ಮಾಡಿದ್ರು. ಸೊ ನೀವು ಯಾವ್ದೇ ಮೇಕಪ್ ಈಸಿಯಾಗಿ ಮಾಡ್ಬೇಕು ಅಂದ್ರೆ ಗೋ ಫಾರ್ ದ ರೈಟ್ ಟೂಲ್. ಐ ಶಾಡೋಗ್ ಬೇರೆ, ಲಿಪ್ಸಿಗ್ ಬೇರೆ, ಅಂಡ್ ಕಂಟೋರಿಂಗ್ ಪೌಡರ್ ಇದ್ರೊಳಗೆ ಹಾಕಿದ್ರು ಲಾಸ್ಟ್ ಅಲ್ಲಿ ಪೌಡರ್ ಬ್ರಷ್ ಯೂಸ್ ಮಾಡಿದ್ರು. ಸೊ ಟೂಲ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಕೂಡ ನೀವು ಬೈ ಮಾಡೋದು ಮಿಸ್ ಮಾಡ್ಕೋಬೇಡಿ.
ಅಂಡ್ ನಿಮ್ಗೆ ಲಾಸ್ಟ್ ಅಲ್ಲಿ ಐ ಲೈನ್ ಅವರು ಕಾಜಲ್ ಹೇಳಿದ್ರಲ್ಲ, ಆಲ್ಮೋಸ್ಟ್ ನಾನು ಕಾಜಲ್ ಮಂತ್ಲಿ 1 ಖಾಲಿ ಮಾಡ್ತೀನಿ ಅಂತ. ಸೊ ನಿಮ್ಗೆ ಕಾಜಲ್ ಕೂಡ ಬೆಸ್ಟ್ ಡಿಸ್ಕೌಂಟ್ ಅಲ್ಲಿ ಈ ಮಂತ್ ಇದೆ. ಬೈ 1 20%, ಬೈ 2 30% ಅಂಡ್ ಬೈ 3 50% ಡಿಸ್ಕೌಂಟ್ ಅಲ್ಲಿ ಇದೆ. ಇದನ್ನ ಮಾತ್ರ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಎಲ್ಲಾ ಕಲರ್ಸ್ ಅಲ್ಲೂ ಇದೆ. ಸೊ ನಿಮ್ಗೆ 5 ಕಲರ್ಸ್ ಸಿಗತ್ತೆ. ನೀವು ಅದನ್ನು ಕೂಡ ಮೇಕಪ್ ನ ಬರೀ ಬ್ಲಾಕ್ ಅಂತಲ್ಲ, ಬ್ಲೂ ಕಲರ್ ಇದನ್ನು ಹೈಲೈಟ್ ಮಾಡ್ಕೊಂಡು ಲೈಕ್ ಐನ ನೀವು ಬೇರೆ ಬೇರೆ ತರ ಐ ಮೇಕಪ್ ನ ಕೂಡ ಈ ಇದ್ರಲ್ಲಿ ಮಾಡ್ಕೋಬಹುದು. ಅದು ಬೆಸ್ಟ್ ಆಫರ್ ಅಲ್ಲಿ ಇದೆ. ಅಂಡ್ ಲಿಪ್ಸ್ಟಿಕ್ ಈ ಮಂತ್ ಅಲ್ಲಿ ಬೈ 1 20, ಬೈ 2 30 ಅಂಡ್ ಬೈ 3 50 ಅಲ್ಲಿ ಅಗೇನ್ ಆನ್ ಕಲರ್ ಕ್ರೀಮ್ ಲಿಪ್ಸ್ಟಿಕ್ಸ್ ಇದೆ. ಸೊ ಇದು ಒಳ್ಳೆ ಡಿಸ್ಕೌಂಟ್ 149, ಜಸ್ಟ್ 149 ಗೆ ಕೂಡ ಇದು ಸಿಗ್ತಾ ಇದೆ. ಸೊ ಇದೆಲ್ಲ ನಿಮ್ಗೆ ಈ ಮಂತ್ ಇವಾಗ ಅವರು ಇರೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ ಆಗಿ ಹೇಗ್ ಮಾಡ್ಬೋದು ಮೇಕಪ್ ಅಂತ ತೋರ್ಸ್ಕೊಟ್ರು. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಐ ವಿಲ್ ಅನ್ಮ್ಯೂಟ್ ಸಪ್ನಾ ನಾವು. ನಿಮ್ದು ಏನಾದ್ರು ಕ್ವಶನ್ಸ್ ಅಥವಾ ಇದ್ರೆ ಚಾಟ್ ಅಲ್ಲಿ ಕಳಿಸ್ಬಹುದು. ಹಾಯ್, ಗುಡ್ ಈವ್ನಿಂಗ್ ಎಲ್ಲಾರ್ಗೂ. ರೂಪಶ್ರೀ ತುಂಬಾ ಚೆನ್ನಾಗಿ ಮೇಕಪ್ ಡೆಮೋ ತೋರಿಸಿದ್ದಾರೆ. ಐ ಆಮ್ ಆಡಿಬಲ್ ರೈಟ್ ಸೌಮ್ಯ? ನೋ ಪ್ರಾಬ್ಲಮ್ ರೈಟ್? Yes, very much clear. Yeah, thanks a lot. Okay, so ರೂಪಶ್ರೀಯಿಂದ ಈಸಿಯಾಗಿ ಮನೆಯಲ್ಲಿ ಮೇಕಪ್ ಮಾಡೋದು ಎಲ್ಲ ನೋಡ್ಕೊಂಡಿದ್ದೀರಾ ಅನ್ಸುತ್ತೆ. ರೂಪಾದು ಟ್ರಾನ್ಸ್ಫಾರ್ಮೇಶನ್ ನೋಡ್ಕೊಂಡು ಇವಾಗ ಯಾರ್ಯಾರು ಮೇಕಪ್ ಮಾಡ್ಕೊಂಡಿಲ್ಲ ಅವ್ರಿಗ್ ಸಹ ಸ್ಫೂರ್ತಿ ಬಂದಿರತ್ತೆ. ಇಲ್ಲ ನಾನೇನಾದ್ರೂ ಒಂದ್ ಸ್ವಲ್ಪ ಮಾಡ್ಕೋಬೇಕು, ಈ ಫೆಸ್ಟಿವಲ್ ಅಥವಾ ನೆಕ್ಸ್ಟ್ ಇರೋ ಪಾರ್ಟಿನ ಫಂಕ್ಷನ್ಗೆ ಅಂತ ಬಂದಿರ್ಬೋದಲ್ಲ. ಸೊ ಇಲ್ಲಿ ಎಷ್ಟು ಜನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ ನಮ್ಮ ಈ ಟೀಮ್ ಮೀಟಿಂಗ್ ನ? ಚಾಟ್ ಅಲ್ಲಿ ಹಾಕ್ತೀರಾ? ಎಷ್ಟ್ ಜನ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೀರಾ ಫಸ್ಟ್ ಟೈಮ್ ಅಂತ ಚಾಟ್ ಅಲ್ಲಿ ಹಾಕಿ. ಅವಾಗ ನಮಗೆ ಯಾವ ತರ ನಿಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ನಮಗ್ ಗೊತ್ತಾಗತ್ತೆ. ಮತ್ತೆ ಬ್ರ್ಯಾಂಡ್ ಪಾರ್ಟ್ನರ್ಸ್ ಯಾರ್ಯಾರು ಇನ್ವೈಟ್ ಮಾಡಿದೀರಾ ನಿಮ್ ಗೆಸ್ಟ್ ಹೆಸರು ಸ್ವಲ್ಪ ಕ್ವಿಕ್ ಆಗಿ ಶೇರ್ ಮಾಡಿ. ಅಂಡ್ ಬ್ರ್ಯಾಂಡ್ ಪಾರ್ಟ್ನರ್ಸ್ ನಿಮ್ಗೆ ಹೇಗ್ ಅನ್ನಿಸ್ತು ಈ ಮೇಕಪ್ ಸೆಷನ್? ನಿಮ್ಗೆ ಯಾವ ತರ ಬೆನಿಫಿಟ್ ಬಂತು, ಯಾವ ತರ ಉಪಯೋಗಿಸ್ಕೋಬೇಕು ಅನ್ಕೊಂಡಿದ್ದೀರಾ ಅಂತಾನು ಕ್ವಿಕ್ ಆಗಿ ಹಾಕಿ. ಸೊ ದಟ್ ವಿ ಕ್ಯಾನ್ ಸಪೋರ್ಟ್ ಯು ಫರ್ದರ್. ವಿ ವಿಲ್ ಜಸ್ಟ್ ಕ್ಲೋಸ್ ಇನ್ ಅದರ್ 5 minutes. ಸೊ ಬೇಗ ಶೇರ್ ಮಾಡಿ. ರೂಪಾ, ನೀವು ಶೇರ್ ಮಾಡ್ಬೋದು. ನಿಮಗೆ ಮೇಕಪ್ ಸೆಷನ್ ಮಾಡಿದ್ರಿಂದ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು? ಸೊ ಎವ್ರಿ ಟೈಮು ನೀವ್ ಈ ತರ ಫುಲ್ ಎಲ್ಲಾನು ಮಾಡ್ಕೋತೀರಾ? ಅದು ಬೇಕಾ ಸ್ವಲ್ಪ ಶೇರ್ ಮಾಡಿ ರೂಪಾ. ಆಕ್ಚುಲಿ ಮ್ಯಾಮ್, ನನ್ಗೆ ಮೇಕಪ್ ಮಾಡೋದಂದ್ರೇನೆ ಗೊತ್ತಿರ್ಲಿಲ್ಲ ಹೇಳ್ಬೇಕು ಅಂದ್ರೆ. ನಾನ್ ಯಾವಾಗ ಜಾಯಿನ್ ಆದೆ, ಆಮೇಲೆ ಮೋನಿಕಾ ಭಟ್ ಅವ್ರದ್ದು ಮೇಕಪ್ ಸೆಷನ್ ಎಲ್ಲ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನಗೂ ಅವಾಗ್ಲೇನೆ ಅದು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಂದ್ರೆ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅದೆಲ್ಲ ಸ್ವಲ್ಪ ಐಡಿಯಾ ಬಂದಿದೆ ಅವಾಗ ನನಗೆ. ಅವಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಬಂದು ಮೇಕಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ವಾವ್, ರಿಯಲಿ ನಮಗ್ ನಂಬಿಕೆನೆ ಬರ್ತಾ ಇಲ್ಲ. ಯಾಕಂದ್ರೆ ನಿಮ್ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಮೇಕಪ್ ಮಾಡ್ಕೋತಾ ಇದ್ರೆ ನೀವು ತುಂಬಾ ವರ್ಷದಿಂದ ಮಾಡ್ಕೊಂಡು ಎಕ್ಸ್ಪರ್ಟ್ ಆಗ್ಬಿಟ್ಟಿದೀರಾ. ಎಲ್ಲೋ ಟ್ರೈನಿಂಗ್ ಮಾಡ್ಕೊಂಡಾಗ ನಮ್ಗ್ ಕಾಣ್ತು. ಬರೀ ಮೋನಿಕಾ ಅವ್ರದ್ದು ಸೆಷನ್ ಅಟೆಂಡ್ ಮಾಡಿನೇ ನೀವ್ ಇಷ್ಟು ಮಾಡಿದೀರಾ ಅಂದ್ರೆ ರಿಯಲಿ ಗ್ರೇಟ್ ರೂಪಾ. ದಟ್ಸ್ ರಿಯಲಿ ನೈಸ್. ಸೊ ರೂಪಾ, ನಿಮ್ ಬಗ್ಗೆನು ಪರಿಚಯ ಮಾಡಿದೀರಾ? ನಿಮ್ ಫೇವ್ರೆಟ್ ಪ್ರಾಡಕ್ಟ್ ಯಾವ್ದು ಅಂತ? ನನ್ ಫೇವ್ರೆಟ್ ಬಂದು ಕಾಜಲ್ಲು. ಐ ಮೇಕಪ್ ಅಂತೂ ನಂಗೆ ತುಂಬಾ ಫೇವ್ರೆಟ್. ಓಕೆ, ದಟ್ಸ್ ವೆರಿ ಗುಡ್. ಹೋಲ್ ಆರಿಫ್ಲೇಮ್ ಪೋರ್ಟ್ಫೋಲಿಯೋ ಕ್ಯಾಟಲಾಗ್ ಅಲ್ಲಿ ಯಾವ್ದು ಮೋಸ್ಟ್ ಫೇವ್ರೆಟ್? ಕಾಸ್ಮೆಟಿಕ್ಸ್ ಫೇವ್ರೆಟ್ ಬೇರೆ ಇದೆಯಾ ರೂಪಾ? ನನಗೆ ಮಿಲ್ಕ್ ಅಂಡ್ ಹನಿ ಸ್ಕ್ರಬ್, ಆಮೇಲೆ ನೋವಿತ್ ಸೆಟ್ ತುಂಬಾ ಫೇವ್ರೆಟ್. ಹೌದಾ? ನೀವು ವಿತೌಟ್ ಒಂದ್ ಯಾವ್ದೋ ಮಿಸ್ ಮಾಡ್ತಿದ್ದೀರಾ ಅನ್ಕೊಂತು. ಇಲ್ಲ, ಯಾವ್ದು ಇಂಪಾರ್ಟೆಂಟ್ ಮಿಸ್ ಮಾಡ್ತಾ ಇದ್ರ ರೂಪಾ? ಕ್ರ್ಯಾಕ್ ಕ್ರೀಮ್ ಅದೊಂದು ತುಂಬಾ ಚೆನ್ನಾಗಿದೆ, ಅದಿಷ್ಟ ಆಯ್ತು. ಆಮೇಲೆ ಅಷ್ಟೇ. ನಮ್ ಪ್ರಾಡಕ್ಟ್ ಎಲ್ಲಾನು ಇಷ್ಟಪ್ಪ ನನ್ಗೆ. ಒಂದೊಂದ್ ಹೇಳಕ್ ಸಾಧ್ಯ ಹೇಳ್ತಾ ಇದ್ದಾರೆ. ಭೇದ ಭಾವ ಮಾಡ್ತಿದ್ದು ಇಲ್ಲ ನಮ್ ಪ್ರಾಡಕ್ಟ್ ಬಗ್ಗೆ. ನೀವ್ ಹೇಗ್ ರಿಕವರ್ ಆದ್ರಿ? ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್, ಅದನ್ನೇ ಹೇಳ್ತಾ ಇಲ್ಲ ರೂಪಾ. ಏನ್ ಸೌಮ್ಯ? ನಿಮ್ದು ಹೆಲ್ತ್ ಇಶ್ಯೂ ಇಂದ ಅಪ್ಕಮ್ ಮಾಡಿದ್ದು. ಹೆಲ್ತ್ ಬಗ್ಗೆ ಹೇಳ್ಬೇಕಂದ್ರೆ ನಾನು
ಮುಂಚೆನೆ ಹೇಳಿದ್ದೆ ನಾನು ಆಕ್ಚುಲಿ 10 days ಕಾನ್ಶಿಯಸ್ ಇಲ್ದೆ ನಾನು ಅಡ್ಮಿಟ್ ಆಗ್ಬಿಟ್ಟಿದ್ದೆ. ನಾನು ಏನಂತಾರೆ ಕೋಮಾ, ಹೆಚ್ಚು ಕಮ್ಮಿ ಕೋಮಾ ಸ್ಟೇಜ್ ಅದು. ಹೋಪೇ ಇರ್ಲಿಲ್ಲ, ನಾನ್ ಬದುಕ್ತೀನಿ ಅನ್ನೋ ಹೋಪೇ ಇರ್ಲಿಲ್ಲ. ಮತ್ತೊಂದ್ ಸ್ವಲ್ಪ ದೂರ ನಡೆದ್ರೆ ಸಾಕು ತುಂಬಾ ಸುಸ್ತಾಗೋದು, ಆಮೇಲೆ ತುಂಬಾ ಒಂಥರ ಏನೋ ಜೀವನದಲ್ಲಿ ಆಸೆನೇ ಇಲ್ಲ ಅಂತಾರಲ್ಲ ಹಂಗೆ ಒಂದ್ ಹೆವಿ ಆಗ್ಬಿಟ್ಟಿದೆ ವೇಟ್, ಆತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಆ ವೆಲ್ನೆಸ್ ನಾನ್ ಯೂಸ್ ಮಾಡ್ದಾಗಿಂದ ಒಂಥರ ಕಾನ್ಫಿಡೆನ್ಸ್ ಬಂದಿದೆ. ಲಾಸ್ಟ್ ಟೈಮ್ ಡ್ಯಾನ್ಸ್ ಮಾಡಿ ಪ್ರೈಸಸ್ ಗೆದ್ಕೊಂಡಿದೀನಿ ಆರಿಫ್ಲೇಮ್ ಇದ್ರಿಂದ. ಸೊ ನಂಗೆ ಅಷ್ಟೇ ಎನರ್ಜಿ. ವೆರಿ ಗುಡ್, ದಟ್ಸ್ ವೆರಿ ನೈಸ್. ರೂಪಾ, ಹೌದು, ನಿಮ್ದು ಡ್ಯಾನ್ಸ್ ಎಲ್ಲ ತುಂಬಾ ನೋಡಿದೀವಿ, ಎಂಜಾಯ್, ನೀವು ಮಿಸ್ ಮಾಡ್ಕೋತಿದ್ದೀರಾ ಅನ್ಸುತ್ತೆ ಆರಿಫ್ಲೇಮ್ ಗೆಟ್ ಟುಗೆದರ್ಸ್ ಎಲ್ಲ. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಮನ್ನ ಮತ್ತೆ ಖಂಡಿತ ನೋಡ್ಲೇಬೇಕು. ಮೆಗಾ ಇವೆಂಟ್ ಮಿಸ್ ಆಯ್ತು. ಸೊ ನೆಕ್ಸ್ಟ್ ಸೆಷನ್ ಏನಾದ್ರೂ ನೋಡಿದ್ರೆ ರೂಪಾನ ಸ್ಟೇಜ್ ಮೇಲೆ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಆಗಿ ನೋಡಿದ್ರೆ ಐ ಥಿಂಕ್ ಇಟ್ಸ್ ವರ್ತ್ ಯುವರ್ ವ್ಯಾಲ್ಯೂ, ರೂಪಾ, ರೈಟ್? ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಸೊ ರೂಪಾ ಅವರು ಹೇಗೆ ಇಲ್ನೆಸ್ ಇಂದ ಹೊರಗ್ ಬಂದ್ರು ವೆಲ್ನೆಸ್ ಪ್ರಕಾರ, ಅದೇ ತರ ವೆಲ್ನೆಸ್ ನ ಅವರು ಬಿಸ್ನೆಸ್ ಆಪರ್ಚುನಿಟಿ ಆಗು ಸಹ ಯೂಸ್ ಮಾಡ್ಕೊಂಡು ಪ್ರಮೋಟ್ ಮಾಡಿದ್ದಾರೆ. ಅದನ್ನೇ ಯೂಸ್ ಮಾಡ್ಕೊಂಡು ಮ್ಯಾನೇಜರ್ದು ಅವಕಾಶ ಇದೆ. ರೂಪಾಗೆ ಇವಾಗ ತುಂಬಾ ಎಕ್ಸೈಟ್ಮೆಂಟ್ ಇಂದ ಹೇಳ್ತಾ ಇಲ್ಲ, ಸೊ ಅವ್ರ ಪರವಾಗಿ ನಾನ್ ಹೇಳ್ತಾ ಇದ್ದೀನಿ ಎಲ್ಲಾರ್ಗುನು ಸಹ. ಇಲ್ಲಿ ಯಾರು ಗೆಸ್ಟ್ ಇಲ್ಲ ಅನ್ಸುತ್ತೆ ಈ ಚಾಟ್ ಅಲ್ಲಿ, ಬಟ್ ಇಲ್ಲಿ ನಂದೊಬ್ರು ಗೆಸ್ಟ್ ಜಾಯಿನ್ ಆಗಿದ್ರು, ಅವ್ರು ಇಲ್ಲ ಅನ್ಸುತ್ತೆ. ವಾಟ್ ಅಬೌಟ್ ದಿವ್ಯಾ ಗೆಸ್ಟ್ ಇಲ್ಲಿ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ಎಲ್ಲಾರು ಬ್ರ್ಯಾಂಡ್ ಪಾರ್ಟ್ನರ್ಸ್. ಇಲ್ಲಿ ಯಾರೋ ವಿವೋ ಅಂತ ಜಾಯಿನ್ ಆಗಿದ್ದೀರಾ? ಇಲ್ಲಿ ಯಾರಾದ್ರೂ ಗೆಸ್ಟ್ ಇದ್ರೆ ಶೇರ್ ಮಾಡ್ಬೋದು. ಇಫ್ ಇಟ್ ಈಸ್ ಮ್ಯಾಕ್ಸಿಮಮ್ ಬ್ರ್ಯಾಂಡ್ ಪಾರ್ಟ್ನರ್ಸ್, ಈ ತರ ಸೆಷನ್ಸ್ ನಾವು ತುಂಬಾ ಮಾಡ್ಬೇಕು ಅಂತ ನಮ್ ಪ್ಲಾನ್ಸ್ ಇದೆ. ಸೊ ನಿಮಗ್ ಇನ್ನ ಯಾವ ತರ ಸೆಷನ್ ಬೇಕಿದೆ ಅಂತ ತಿಳಿಸಿ. ಬಟ್ ನೀವೊಬ್ರೆ ಅಟೆಂಡ್ ಮಾಡಿದ್ರೆ ಬೆನಿಫಿಟ್ ನಿಮ್ಗೂ ಬರಲ್ಲ, ಯಾರಿಗೂ ಬರಲ್ಲ. ಸೊ ಒಬ್ಬೊಬ್ರು ಅಟ್ಲೀಸ್ಟ್ ಒಂದು 5-10 ಜನ ಕರ್ಕೊಂಡ್ ಬರ್ಬೇಕು. ಆ ಕಮಿಟ್ಮೆಂಟ್ ತಗೊಂಡ್ರೆ ಇಟ್ಸ್ ವರ್ತ್ ಎವ್ರಿ ಒನ್ಸ್ ಟೈಮ್ ಆಲ್ಸೋ. ವಾಟ್ ಡು ಯು ಸೇ? ನೀವೊಬ್ರೆ ತಿಳ್ಕೊಂಡು ಇವಾಗ ನಿಮ್ ಫ್ರೆಂಡ್ಸ್ಗೆಲ್ಲ ರೂಪಾ ಅವ್ರು ಹಿಂಗ್ ಕಾಣಿದ್ರು ಹಂಗ್ ಕಾಣಿದ್ರು ಅಂತ ಸ್ಕ್ರೀನ್ ಶಾಟ್ ತಂದು ತೋರ್ಸಿದ್ರೆ ಸಾಕ? ನಿಮ್ ಫ್ರೆಂಡ್ಸ್ ಇವಾಗ ಅಟೆಂಡ್ ಮಾಡ್ಬಿಟ್ಟು ಅವ್ರಾಗ ಅವ್ರೇ ನೋಡಿದ್ರೆ, ಅವ್ರ ಕಲ್ತು ಇನ್ಸ್ಪೈರ್ ಆಗಿ ಅವ್ರ ಹೇಗೆ ಅವರು ಚೇಂಜ್ ಆದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಓಕೆ, ಅವರು ಬ್ರ್ಯಾಂಡ್ ಪಾರ್ಟ್ನರ್ಸ್. ಸೊ ಗುಡ್, ಆಲ್ ಆರ್ ಬ್ರ್ಯಾಂಡ್ ಪಾರ್ಟ್ನರ್ಸ್ ಹಿಯರ್. ಮತ್ತಿಲ್ಲಿ ಹೊಸಬ್ರು ಸಹ ತುಂಬಾ ಜನ ಜಾಯಿನ್ ಆಗಿದ್ರು. ವಿವೋ ಯಾರು ಅಂತ ಗೊತ್ತಿಲ್ಲ. ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಬಟ್ ನಾವು ಸಡನ್ ಆಗಿ ಮೇಕಪ್ ಸೆಷನ್ ಮಾಡಿದ್ರು, ನೀವ್ ಅಟೆಂಡ್ ಮಾಡಿದ್ದೀರಾ, ದಟ್ಸ್ ವೆರಿ ಗುಡ್. ಸೊ ಪ್ರತಿ ಸಾರಿನೂ ಇವಾಗ ಕಲ್ತಿರೋ ಟಿಪ್ಸ್ ನ ಹೀಗೆ ಮರಿಬೇಡಿ. ಇವಾಗ್ಲೇ ಒಂದ್ಸಾರಿ ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಶೇರ್ ಮಾಡ್ಕೊಳ್ಳಿ ಅಂದ್ರೆ ಟ್ರೈ ಇಟ್ ಆನ್ ಯೋರ್ ಸೆಲ್ಫ್ ಫಸ್ಟ್, ಆಮೇಲೆನೆ ಇನ್ನೊಬ್ರಿಗೆ ತಿಳಿಸಿ. ಯಾಕಂದ್ರೆ ನೀವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ನಾಳೆ ಹಬ್ಬ ಇದೆ ಅಂದ್ರೆ ಹಬ್ಬ ಟೈಮ್ ಅಲ್ಲಿ ಕೂತ್ಕೊಂಡು ನೀವು ಮೇಕಪ್ ಮಾಡ್ಕೋತೀರಾ ಅಂದ್ರೆ ಖಂಡಿತ ಇಟ್ ವೋಂಟ್ ಕಮ್ ಔಟ್ ವೆಲ್. ಅವಾಗ ಇದ್ ಮಾಡಕ್ಕೆಲ್ಲ ಆಗಲ್ಲಪ್ಪ, ತಗೊಂಡು ಪ್ರಾಡಕ್ಟ್ಸ್ ವೇಸ್ಟ್ ಆಯ್ತು ಅಂತ ನಿಮ್ಗೆ ಅನ್ನಿಸ್ಬಾರ್ದು. ಸೊ ಇವಾಗ ಕಲ್ತಿರೋದು ಇವಾಗ್ಲೇ ನೀವು ಟ್ರೈ ಮಾಡ್ಬೇಕು. ನಿಮ್ ಮನೆಯಲ್ಲಿ ಇನ್ನ ಒಬ್ರು ಇದಾರೆ, ನಿಮ್ ಮಕ್ಳೇ ಇದಾರೆ ಅಂದ್ರು ಅವ್ರ ಮೇಲೂ ಸಹ ಟ್ರೈ ಮಾಡಿ, ಪಿಕ್ಸ್ ನ ಶೇರ್ ಮಾಡಿ. ಅವಾಗ ನಮ್ಗೂ ಅರ್ಥ ಆಗತ್ತೆ, ರೂಪಾಗೂ ಅರ್ಥ ಆಗತ್ತೆ ಅವ್ರು ಮಾಡಿರೋ ಸೆಷನ್ ಎಲ್ಲಾರ್ಗು ಬೆನಿಫಿಟ್ ಆಯ್ತು ಅಂತ. ಮತ್ತೆ ನಿಮಗ್ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಸಹ ರಿವ್ಯೂ ಕ್ರಿಯೇಟ್ ಮಾಡ್ತಾ ಶೇರ್ ಮಾಡಿ. ಆವಾಗ ಎಲ್ಲಾರ್ಗು ಅರ್ಥ ಆಗತ್ತೆ. ನೀವು ಸಹ ಜಸ್ಟ್ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ, ನೀವು ಯೂಸ್ ಮಾಡ್ತಿದ್ದೀರಾ ಪ್ರಾಡಕ್ಟ್ಸ್, ನಿಮ್ಗೂ ಇದಿಷ್ಟ, ನಿಮ್ಗೂ ಸಹ ಇದು ಖುಷಿಯಾಗಿ ಎಲ್ಲಾರ್ಗು ಹಾನೆಸ್ಟ್ ಆಗಿ ಶೇರ್ ಮಾಡ್ತಿದ್ದೀರಾ ಅಂತ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ನಿಮ್ದು ವಿಡಿಯೋಸ್ ಮಾಡೋವಾಗ ಸ್ವಲ್ಪ ಮೇಕಪ್ ಎಲ್ಲ ಚೆನ್ನಾಗೆ ಮಾಡ್ಕೊಂಡು ತೋರಿಸಿ, ಬಿಫೋರ್ ಆಫ್ಟರ್ ಪಿಕ್ಸೇ ಮಾಡಿ ತೋರಿಸಿ. ಅಂಡ್ ಎಸ್, ಆ ಬಿಸ್ನೆಸ್ ಇಸ್ ಆಲ್ ಅಬೌಟ್ money making along with look great, may have fun, and also lots of opportunities for many more people. So ಈ ಒಂದು ಆಪರ್ಚುನಿಟಿ ಇಂದಾನೆ ನಾನ್ ಜಾಯಿನ್ ಆಗಿದ್ದು. ಮೇಕಪ್ ಅನ್ನೋದು ನಂದು ಡಿಕ್ಷನರಿಲಿ ಯಾವಾಗ್ಲೂ ಇದ್ದೇ ಇಲ್ಲ. ಬರ್ತಾ ಇರೋದೇ ಒಂದ್ ಚಿಕ್ಕೂರ್ KGF ಅಲ್ಲಿ. ತುಂಬಾ ಜನಕ್ಕೆ ಹೇಳಿದ್ದ ಐಲೈನರ್ ಸಹ ನನ್ಗೆ ಹಚ್ಚಕ್ಕೆ ಬರ್ತಾ ಇರ್ಲಿಲ್ಲ ಅಂತ. ಇಲ್ಲಿ ಜಾಯಿನ್ ಆದ್ಮೇಲೆನೆ ಮೇಕಪ್ ಇಲ್ದೆ ಮನೇಲಿದ್ರು ಸಹ ನನ್ಗೆ ಆಗಲ್ಲ, ಯಾಕಂದ್ರೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಐ ಫೀಲ್ ಸೋ ಪ್ರೊಫೆಷನಲ್, ಫೋಕಸ್ ಆಗು ವರ್ಕ್ ಮಾಡ್ತಿದ್ದೀನಿ. ಮತ್ತೆ ಹೊರಗೆ ಹೋದ್ರು ಸಹ ಕಾನ್ಫಿಡೆನ್ಸ್ ಇದೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಆಲ್ ದಿಸ್ ಐ ಲೈಕ್ ಅ ಲಾಟ್. ಮತ್ತೆ ನಮ್ ಕಾಸ್ಮೆಟಿಕ್ಸ್ ಎಲ್ಲ ನ್ಯಾಚುರಲ್ ಇದ್ದಾಗ ಹಾನಿಕಾರಕ ಕೆಮಿಕಲ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಸೊ ತುಂಬಾ ಜನ ಈ ಮೇಕಪ್ ಎಲ್ಲ ತಿಳ್ಕೊಂಡ್ಬಿಟ್ಟು ಯಾವ್ದೋ ಒಂದು ಲೋಕಲ್ ಬ್ರ್ಯಾಂಡ್ ತಗೊಂಡು ಯೂಸ್ ಮಾಡಕ್ ಟ್ರೈ ಮಾಡ್ತೀರಾ. ಫ್ರೆಂಡ್ಸ್,
ಇದು ಓರಿಫ್ಲೇಮ್ ಮೇಕ್ ಓವರ್ ಅವ್ರು ಯೂಸ್ ಮಾಡಿದ್ದು. ಈ ಪರ್ಫಾರ್ಮೆನ್ಸ್ ನಿಮ್ಗೆ ಬೇಕಂದ್ರೆ ಓರಿಫ್ಲೇಮ್ ಕಾಸ್ಮೆಟಿಕ್ಸ್ ಇಂದ ಮಾತ್ರ ಸಿಗೋದು ಅಲ್ಲದೆ ನಿಮ್ಗೆ ಇದು ನ್ಯಾಚುರಲ್ ಸೇಫ್ ಇದೆ. ಬೇರೆ ಕೆಮಿಕಲ್ ಬೇಸ್ಡ್ ಲಿಪ್ಸ್ಟಿಕ್ಸ್ ಅಲ್ಲಿ ಹಂದಿ ಮಾಂಸ ಹಾಕ್ತಾರೆ, ಲೆಡ್ ಎಕ್ಸ್ಟ್ರಾಕ್ಟ್ಸ್ ಹಾಕ್ತಾರೆ. ಅದು ನಿಮ್ಗೆ ಲಿಪ್ಸ್ ನ ಕಪ್ಪಗೂ ಮಾಡುತ್ತೆ, ಮತ್ತೆ ಅದ್ರ ಆಗೋ ಡ್ಯಾಮೇಜ್ ರಿಪೇರ್ ಮಾಡಕ್ ಆಗಲ್ಲ. ಭಯ ಪಡದೆ ಇವಾಗ ಟ್ರೈ ಮಾಡಿ, ಪಿಕ್ಸ್ ಶೇರ್ ಮಾಡಿ, ಪ್ಲಸ್ ಆಲ್ಸೋ ಸಿ ದಟ್ ಯು ಶೇರ್ ಟು ಅದರ್ಸ್ ಅಂಡ್ ಮೇಕ್ ವೆಲ್ತ್. ಆಲ್ ದ ಬೆಸ್ಟ್ ಟು ಈಚ್ ಆಫ್ ಯು ಅಂಡ್ advance wishes for your festival, and looking forward for more session from the Shining Stars group, from Rupa, Soumya, Shobha team too. All the best, friends, and over to you, Soumya. Thank you so much for your words, Sapna. Thank you. ನಮ್ಗೆ motivation ಯಾವಾಗ್ಲೂ ನಿಮ್ದೇ words. Thank you so much. Yeah, definitely we will ಇನ್ನು ತುಂಬಾ sessions ಮಾಡ್ತೀವಿ. ನಿಮ್ಗೆಲ್ಲ ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀವಿ ಇದನ್ನ. ಸೊ ನಿಮ್ದು ಇನ್ನೇನು ಕನ್ಸರ್ನ್ ಇದ್ರು ಕೂಡ ಪ್ಲೀಸ್ ಶೇರ್ ಮಾಡಿ ಚಾಟ್ ಅಲ್ಲಿ ಕೂಡ. ಸೊ ವಿ ವಿಲ್ ಕ್ಲೋಸ್ ದ ಸೆಷನ್ ನಾವು. ಸರ್ ರೂಪಾ ಏನಾದ್ರು ಶೇರ್ ಮಾಡೋದಿದ್ಯಾ? ಯು ಕ್ಯಾನ್ ಟಾಕ್. ಏನಿಲ್ಲ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ರೂಪಾ. ನೀವು ಟೈಮ್ ಮಾಡ್ಕೊಂಡು ನೀವು ಫ್ಯಾಮಿಲಿ ಮಕ್ಕಳನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಿದೀರಾ. ಸೊ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ರೂಪಾ. ಎಲ್ಲರಿಗೂ ಇಷ್ಟ ಆದ್ರೆ ನನಗೆ ಅದೇ ಖುಷಿ. ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗಿದೆ. ಸೊ ತುಂಬಾ ಚಾಟ್ ಬಾಕ್ಸ್ ಅಲ್ಲೂ ತುಂಬಾ ಜನ ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಜಲಿ ಥ್ಯಾಂಕ್ ಯು. ಸಪ್ನಾ ಮ್ಯಾಮ್ ಥ್ಯಾಂಕ್ ಯು. Okay, I will close the session now.